ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜೀವ್ ಗೌಡ ಕರ್ನಾಟಕ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ರಾಜೀವ್ ಗೌಡಗೆ ಉದ್ಯಮಿಯೊಬ್ರು ಸಾಥ್ ಕೊಟ್ಟಿದ್ರು, ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರಾಜೀವ್ ಗೌಡಗೆ ಈಸಿ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇದೆಲ್ಲದರ ಹೊರತಾಗಿ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ರಾಜೀವ್ ಗೌಡ ಯಾಕೆ ಇನ್ನೂ ಬಂಧನ ಆಗಿಲ್ಲ? ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡನನ್ನ ಹಿಡಿತೀವಿ, ನಮ್ಗೇನು ಚಾಲೆಂಜು ಇಲ್ಲ, ಸವಾಲು ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ, ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಆಗತ್ತೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹಿಡಿತೀವಿ ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ, ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡ್ಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಹಿಡಿತೀವಿ ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ, ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡ್ಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಹಿಡಿತೀವಿ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜೀವ್ ಗೌಡ ಕರ್ನಾಟಕ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ರಾಜೀವ್ ಗೌಡಗೆ ಉದ್ಯಮಿಯೊಬ್ರು ಸಾಥ್ ಕೊಟ್ಟಿದ್ರು, ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರಾಜೀವ್ ಗೌಡಗೆ ಈಸಿ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇದೆಲ್ಲದರ ಹೊರತಾಗಿ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ರಾಜೀವ್ ಗೌಡ ಯಾಕೆ ಇನ್ನೂ ಬಂಧನ ಆಗಿಲ್ಲ? ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡನನ್ನ ಹಿಡಿತೀವಿ, ನಮ್ಗೇನು ಚಾಲೆಂಜು ಇಲ್ಲ, ಸವಾಲು ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ, ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಆಗತ್ತೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹಿಡಿತೀವಿ ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ, ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡ್ಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಹಿಡಿತೀವಿ ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ, ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡ್ಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನು ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಹಿಡಿತೀವಿ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜೀವ್ ಗೌಡ ಕರ್ನಾಟಕ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ರಾಜೀವ್ ಗೌಡಗೆ ಉದ್ಯಮಿಯೊಬ್ರು ಸಾಥ್ ಕೊಟ್ಟಿದ್ರು, ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರಾಜೀವ್ ಗೌಡಗೆ ಈಸಿ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇದೆಲ್ಲದರ ಹೊರತಾಗಿ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ರಾಜೀವ್ ಗೌಡ ಯಾಕೆ ಇನ್ನೂ ಬಂಧನ ಆಗಿಲ್ಲ? ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡನನ್ನ ಹಿಡಿತೀವಿ, ನಮ್ಗೇನು ಚಾಲೆಂಜು ಇಲ್ಲ, ಸವಾಲು ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ, ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಆಗತ್ತೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹಿಡಿತೀವಿ ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ, ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ.
ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ ಬಿಡೋದಿಲ್ಲ. ಇಲಾಖೆಗೆ ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜೀವ್ ಗೌಡ ಕರ್ನಾಟಕ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ರಾಜೀವ್ ಗೌಡಗೆ ಉದ್ಯಮಿಯೊಬ್ರು ಸಾಥ್ ಕೊಟ್ಟಿದ್ರು, ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರಾಜೀವ್ ಗೌಡಗೆ ಈಸಿ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇದೆಲ್ಲದರ ಹೊರತಾಗಿ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಹೋದ್ರೆ, ರಾಜೀವ್ ಗೌಡ ಯಾಕೆ ಇನ್ನೂ ಬಂಧನ ಆಗಿಲ್ಲ? ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡನನ್ನ ಹಿಡಿತೀವಿ, ನಮ್ಗೇನು ಚಾಲೆಂಜು ಇಲ್ಲ, ಸವಾಲು ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಆಗತ್ತೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹಿಡಿತೀವಿ ಬಿಡೋದಿಲ್ಲ. ಇಲಾಖೆಗೆ ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ ಬಿಡೋದಿಲ್ಲ. ಇಲಾಖೆಗೆ ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜೀವ್ ಗೌಡ ಕರ್ನಾಟಕ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ರಾಜೀವ್ ಗೌಡಗೆ ಉದ್ಯಮಿಯೊಬ್ರು ಸಾಥ್ ಕೊಟ್ಟಿದ್ರು, ಹಾಗಾಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರಾಜೀವ್ ಗೌಡಗೆ ಈಸಿ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಇದೆಲ್ಲದರ ಹೊರತಾಗಿ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಹೋದ್ರೆ, ರಾಜೀವ್ ಗೌಡ ಯಾಕೆ ಇನ್ನೂ ಬಂಧನ ಆಗಿಲ್ಲ? ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡನನ್ನ ಹಿಡಿತೀವಿ, ನಮ್ಗೇನು ಚಾಲೆಂಜು ಇಲ್ಲ, ಸವಾಲು ಇಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗೋಕೆ ಆಗತ್ತೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹಿಡಿತೀವಿ ಬಿಡೋದಿಲ್ಲ. ಇಲಾಖೆಗೆ ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ ಬಿಡೋದಿಲ್ಲ. ಇಲಾಖೆಗೆ ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡುಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. ಒಂದೆರಡು ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿ ಇದ್ದಾರ ಹಿಡ್ಕೊಂಬರಕ್ಕೆ? ಕರ್ನಾಟಕ ಪೊಲೀಸರು ದಕ್ಷಿಣದಲ್ಲಿ ಸರ್, ಅದಕ್ಕೆ ಹಿಡಿತೀವಿ.